ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಲು ಮತ್ತೊಂದು ಪತ್ರವನ್ನ ಪ್ರಧಾನಿ ಮೋದಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳು ಬರೆದಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಲು ಮತ್ತೊಂದು ಪತ್ರವನ್ನ ಸರ್ಕಾರ ಬರೆದಿದೆ ಕೇಂದ್ರಕ್ಕೆ. ಪ್ರಧಾನಿ ಮೋದಿಗೆ ಎರಡನೇ ಬಾರಿ ಪತ್ರ ಬರೆದ ಸಿಎಂ. ಮೊದಲನೇ ಪತ್ರಕ್ಕೆ ಯಾವುದೇ ಸ್ಪಂದನೆ ನೀಡದ ಪ್ರಧಾನಿ. ಇದೀಗ ಈ ಪತ್ರಕ್ಕಾದರೂ ಕೇಂದ್ರ ಉತ್ತರ ನೀಡುತ್ತಾ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಿರುವಂತದ್ದು. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ದಾರೆ. ಮೊದಲನೇ ಪತ್ರಕ್ಕೆ ಯಾವುದೇ ಸ್ಪಂದನೆ ಸಿಕ್ಕ ಹಿನ್ನೆಲೆಯಲ್ಲಿ ಪ್ರಧಾನಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡನೇ ಪತ್ರ ಬರೆದಿದ್ದಾರೆ. ಈ ಒಂದು ವಿಚಾರದಲ್ಲಿ ಕೇಂದ್ರವನ್ನ ರಾಜ್ಯ ಸರ್ಕಾರ ಹೊಣೆಗಾರಿಕೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸೋದಕ್ಕೆ ಏನೆಲ್ಲ ಕಸರತ್ತು ಮಾಡ್ತಾ ಇದೆ. SIT ಕೂಡ ಬೇರೆ ಬೇರೆ ಏನು ತಂತ್ರಗಾರಿಕೆ ಮೂಲಕ ತುಂಬ ಪ್ರಯತ್ನ ಪಡ್ತಾ ಇದೆ. ಆದರೆ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರುವುದು ಹೇಗೆ, ಇದೊಂದು ದೊಡ್ಡ ಸಮಸ್ಯೆಯಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಕಾಡ್ತಾ ಇರುವಂಥದ್ದು. ಜೊತೆಗೆ ಸಾರ್ವಜನಿಕರ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸೋದು ಯಾವಾಗ ಅಂತೇಳಿ. ಅದರಲ್ಲಿ ಒಂದು ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜ್ಯಕ್ಕೆ ಕರೆತರಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಅವರಿಗೆ ಕೊಟ್ಟಿರುವಂತ, ಅಂದ್ರೆ ಸಂಸದರಿಗೆ ಕೊಟ್ಟಿರುವಂತ ಒಂದು ವಿಶೇಷ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಅವರು ವಿದೇಶದಲ್ಲಿ ಹೆಚ್ಚು ದಿನ ಉಳಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮೂಲಕ ಅವರನ್ನ ರಾಜ್ಯಕ್ಕೆ ಕರೆತರೋದು ಸುಲಭ ಆಗತ್ತೆ. ಈ ಕೆಲಸವನ್ನ ಮಾಡಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರದ ಕೆಲಸ. ಈಗಾಗಲೇ ಒಂದು ಪತ್ರವನ್ನ ಬರೆದಿದ್ವಿ, ಪ್ರಧಾನಿಗಳು ಸ್ಪಂದನೆ ಮಾಡಿಲ್ಲ. ಹಾಗಾಗಿ ಎರಡನೇ ಪತ್ರವನ್ನ ಬರಿತಾ ಇದ್ದೀವಿ. ಈ ಸಲನಾದ್ರೂ ಕೇಂದ್ರ ಸರ್ಕಾರ ನಮ್ಮ ಪತ್ರಕ್ಕೆ ಸ್ಪಂದಿಸಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ಡೆಸ್ಕ್ ಲೈವ್ ಇಂದ ನಮಗೆ ಅಶ್ವಥ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಅಶ್ವಥ್, ಈಗ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಪ್ರಜ್ವಲ್ ರೇವಣ್ಣ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ SIT ನೇಮಕ ಮಾಡ್ಕೊಂಡಿದೆ. ಆದ್ರೂ ಕೂಡ ವಿದೇಶದಲ್ಲಿರುವ ರೇವಣ್ಣ ಅವ್ರನ್ನ ಕರೆತರೋದು SITಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮಗೆ ಸಹಾಯ ಮಾಡಿ ಅಂತೇಳಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ, ಎರಡನೇ ಪತ್ರ. ಈಗ ಮತ್ತೇನಾಗುವ ಸಾಧ್ಯತೆಗಳಿವೆ ಅನ್ನುವಂಥದ್ದು. ಖಂಡಿತ ಸುರೇಶ್, ಈಗಾಗಲೇ ಏನಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆಯೋ ಆ ಒಂದು ಪ್ರಕರಣ ಈಗಾಗಲೇ 26 ದಿನಗಳು ಕಳೆದಿರುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 26 ದಿನ ಕಳೆದಿರುವಂತಹದ್ದು. ಆದ್ರೆ 26 ದಿನ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ SIT ಅಧಿಕಾರಿಗಳ ಮುಂದೆ ಹಾಜರಾಗುವಂತಹ ಒಂದು ಕೆಲಸವನ್ನ ಕೂಡ ಮಾಡಿಲ್ಲ. ಜೊತೆಗೆ SIT ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಹರಸಾಹಸವನ್ನು ಕೂಡ ಪಡ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಏನು ಆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್, ಅಂದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯೋ ಆ ಒಂದು ಪಾಸ್ಪೋರ್ಟ್ ಈಗ ಒಂದಷ್ಟು SIT ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿರುತ್ತದೆ. ಹಾಗಾಗಿ ಈ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಒಂದು ಪತ್ರವನ್ನು ಕೂಡ ಬರೆದಿತ್ತು. ಆದ್ರೆ ಪತ್ರ ಬರೆದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಆಕ್ಷನ್ ಅನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಎರಡನೇ ಬಾರಿ ಏನೋ ಒಂದು
ಪತ್ರವನ್ನ ಈಗ ಬರೆದಿರುವಂತದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಸೊ ಇಮಿಡಿಯೇಟ್ಲಿ ಏನು ಪ್ರಜ್ವಲ್ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳಿಗೆ ನೀವು ಹಸ್ತಾಂತರವನ್ನು ಮಾಡಬೇಕು. ಅದಕ್ಕೆ ನೀವು ಅದಕ್ಕೆ ಬೇಕಾದಂತಹ ಒಂದು ಪೂರಕವಾದಂತಹ ಒಂದು ಸಹಾಯವನ್ನು ನೀವು ಮಾಡಬೇಕು ಅಂತೇಳಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನ ಕೂಡ ಬರೆದಿರುವಂತದ್ದು, ಎರಡನೇ ಪತ್ರವನ್ನ ಈಗ ಬರೆದಿರುವಂತದ್ದು. ಸೊ ಹಾಗಾಗಿ ಆ ಒಂದು ಪತ್ರದ ಹಿನ್ನೆಲೆ ಏನು ಅಂದ್ರೆ ಆ ಒಂದು ಪತ್ರ ಬಂದ ತಕ್ಷಣ ಈಗಾಗಲೇ ಏನು ಕೇಂದ್ರ ಸರ್ಕಾರ ಆ ಪ್ರಜ್ವಲ್ ರೇವಣ್ಣ ಬಳಿ ಇರುವಂತಹ ಒಂದು ಪಾಸ್ಪೋರ್ಟ್ ಅನ್ನು ಈಗ ರದ್ದು ಮಾಡೋದಕ್ಕೆ ಆ ರೀತಿಯಾದಂತಹ ಒಂದು ಪ್ರೋಸೆಸ್ ಅನ್ನು ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಏನಂದ್ರೆ ವಿದೇಶಾಂಗ ಸಚಿವಾಲಯ ಏನಿದೆಯೋ ಆ ಒಂದು ಸಚಿವಾಲಯ ಈ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಏನೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಆ ಎಲ್ಲಾ ನಿಯಮಗಳನ್ನ ಈಗ ಕೇಂದ್ರ ಸರ್ಕಾರ ಈಗ ಮಾಡ್ತಾ ಇರೋದು. ಸೊ ಹಾಗಾಗಿ ಪಾಸ್ಪೋರ್ಟ್ ರದ್ದು ಆದ ನಂತರ ಏನು ಆ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷ ಆಗ್ತಾನ ಅನ್ನೋದು ಕೂಡ ಈಗ ಕಾದುಕೊಳ್ಳಬೇಕಾಗಿದೆ. ಜೊತೆಗೆ ಏನಂದ್ರೆ ಈಗ SIT ಕೂಡ ಒಂದು ಮಹತ್ವದ ತನಿಖಾ ಸಂಸ್ಥೆ, ಆಮೇಲೆ ರಾಜ್ಯ ಸರ್ಕಾರಕ್ಕೂ ಒಂದಷ್ಟು ಅಧಿಕಾರ ಇರುತ್ತೆ. ಈಗ ಬೇರೆ ಬೇರೆ ಚರ್ಚೆಗಳಾಗ್ತಿದ್ವು. SIT ಏನಾದರೂ ವಿದೇಶಕ್ಕೆ ಹೋಗಿ ಅವರನ್ನ ಕರೆತರೋ ಪ್ರಯತ್ನ ಮಾಡತ್ತಾ, ಅಥವಾ ಅವ್ರಿಗೇನಾದ್ರು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿತ್ತು. ಬ್ಲೂ ಕಾರ್ನರ್ ಅಂದ್ರೆ ಎಲ್ಲಿದ್ದಾರೆ, ಅವರ ಚಲನವಲನಗಳ ಬಗ್ಗೆ ಮಾಹಿತಿ ಪಡೆಯುವಂತದ್ದು. ಇನ್ನು ರೆಡ್ ಕಾರ್ನರ್ ನೋಟಿಸು ಕೊಡಬೇಕು ಅಂದ್ರೆ CBI ಮುಖಾಂತರ ಕೊಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಇನ್ನು ಹೀಗೆ ಅಂದ್ರೆ SITಗೆ ಕೇಂದ್ರ ಸರ್ಕಾರದ ಸಹಾಯ ಇಲ್ಲದೆ ಪ್ರಜ್ವಲ್ ರೇವಣ್ಣ ಅವರನ್ನ ರಾಜ್ಯಕ್ಕೆ ಕರೆತರುವ ಸಾಧ್ಯತೆಗಳು ಇಲ್ವಾ, ಅಥವಾ ಏನು ಅಧಿಕಾರ ಇಲ್ಲ ಅನ್ನುವಂಥದ್ದ, ಅಥವಾ ಏನು ಕೇಂದ್ರ ಸರ್ಕಾರವೇ ಇದಕ್ಕೆ ಸಹಾಯ ಮಾಡಬೇಕು ಅನ್ನುವಂಥದ್ದ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ SIT ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿ ಮತ್ತೆ ಸಂಪೂರ್ಣವಾದಂತಹ ಅಧಿಕಾರವನ್ನ SIT ಅಧಿಕಾರಿಗಳಿಗೆ ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಇರುವಂತಹ ಒಂದು ಪಾಸ್ಪೋರ್ಟ್ ಇದೆಯೋ ಆ ಒಂದು ಪಾಸ್ಪೋರ್ಟ್ ಈ ಒಂದು ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ತೊಡಕಾಗಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಪಾಸ್ಪೋರ್ಟ್ ಅನ್ನ ಈಗ ಏನು ವಿದೇಶಾಂಗ ಸಚಿವಾಲಯ ಇದೆಯೋ ಆ ಒಂದು ಸಚಿವಾಲಯ ಕಂಪ್ಲೀಟ್ ಆಗಿ ಅವರ ಒಂದು ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು. ಅದಾದ ನಂತರ ಕೇಂದ್ರ ಸರ್ಕಾರ SIT ಅಧಿಕಾರಿಗಳಿಗೆ ಒಂದಷ್ಟು ಸಾಥನ್ನ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಒಂದಷ್ಟು ಮೀನಮೇಷ ಎಣಿಸುವಂತಹ ಒಂದು ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತದೆ. ಅಂದ್ರೆ ಇಲ್ಲಿ ಕಾರಣ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಬಲಾಢ್ಯ, ಜೊತೆಗೆ ಒಂದಷ್ಟು ರಾಜಕೀಯ ಹಿನ್ನೆಲೆಯನ್ನ ಹೊಂದಿರುವಂತಹ ವ್ಯಕ್ತಿ, ಜೊತೆಗೆ ಏನು HD ದೇವೇಗೌಡ ಅವರ ಮೊಮ್ಮಗ. ಸೊ ಹಾಗಾಗಿ ದೇವೇಗೌಡರಿಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದಷ್ಟು ಒಡನಾಟ ಕೂಡ ಇರುವಂತದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಆ ಒಂದು ಇನ್ಫ್ಲೂಯೆನ್ಸ್ ಅನ್ನ ಬಳಸಿಕೊಂಡು ಎಲ್ಲರೂ ಈ ರೀತಿಯಾದಂತಹ ಒಂದು ಕಳ್ಳಾಟವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ರು. ಸೊ ಹಾಗಾಗಿ ಈಗಾಗಲೇ 26 ದಿನಗಳಾಯಿತು. ಅಂದ್ರೆ ಎಲ್ಲ ಒಂದ್ ಕಡೆ ಚುನಾವಣೆ ಆದ ನಂತರ ಚುನಾವಣೆ ಮುಗಿದ ತಕ್ಷಣ ಆತ ಅಬ್ಸ್ಕಂಡಿಂಗ್ ಆಗಿರೋದು. ಅಂದ್ರೆ ಎರಡನೇ ಚುನಾವಣೆ ಆದ ನಂತರ ರಾಜ್ಯಕ್ಕೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಅವಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಬರಲಿಲ್ಲ. ಜೊತೆಗೆ ಈಗ ಒಂದಷ್ಟು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ರಿಸಲ್ಟ್ ಇದೆ, ನೆಕ್ಸ್ಟ್ ಮಂತ್ 4ನೇ ತಾರೀಕು ರಿಸಲ್ಟ್ ಇದೆಯೋ, ರಿಸಲ್ಟ್ ಆದ ನಂತರ ರಾಜ್ಯಕ್ಕೆ ಬರುವಂತಹ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಸೊ ಹಾಗಾಗಿ ಅಷ್ಟರೊಳಗಡೆ ಕಂಪ್ಲೀಟ್ ಆಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡೋದಕ್ಕೆ SIT ಅಧಿಕಾರಿಗಳು ಈಗ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದು. ಆದ್ರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಆಗಿರ್ಬೋದು ಅಥವಾ ರೆಡ್ ಕಾರ್ನರ್ ನೋಟಿಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಈಗಾಗಲೇ ಸುಮಾರು 26 ದಿನಗಳಿಂದ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲಿವರೆಗೂ ಕೂಡ SIT ಅಧಿಕಾರಿಗಳ ಮುಂದೆ ಬಂದಿಲ್ಲ. ಜೊತೆಗೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ SIT ಅಧಿಕಾರಿಗಳು ಎಲ್ಲಾ ರೀತಿಯಲ್ಲೂ ಕೂಡ ಕಸರತ್ತನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಮೇಲೆ ಇರುವಂತಹ ಒಂದು ಜವಾಬ್ದಾರಿ. ಸೊ ಹಾಗಾಗಿ ಅವರ ಬಳಿ ಇರುವಂತಹ ಒಂದು ಏನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯೋ ಆ ಒಂದು ಪಾಸ್ಪೋರ್ಟ್ ಅನ್ನು ಈಗ ರದ್ದು ಮಾಡಬೇಕಾಗುತ್ತೆ. ಆ ಒಂದು ಕೆಲಸವನ್ನು ಈಗ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಕೂಡ ಇಮಿಡಿಯೇಟ್ಲಿ ಈಗ ಎರಡನೇ ಪತ್ರವನ್ನ ಕೂಡ ಬರೆದಿದ್ದಾರೆ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಾದಂತಲೂ ಕೂಡ ಒಂದು ಸಪೋರ್ಟ್ ಅನ್ನು SIT ಅಧಿಕಾರಿಗಳು ಕೊಟ್ಟಿರುವಂತದ್ದು. ಜೊತೆಗೆ ಅವರು ಕೂಡ ಒಂದಷ್ಟು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡು ಅಂದ್ರೆ ಏನಾದ್ರೂ ಮಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಅವರು ಕೂಡ ರಾಜ್ಯ ಸರ್ಕಾರ ಕೂಡ ಒಂದು 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 ಆ ರೀತಿಯಾದಂತಹ ಒಂದು ಪಾಸಿಟಿವ್ ಕೂಡ ತೆಗೆದುಕೊಂಡಿರುತ್ತದೆ. ಆದ್ರೆ ಇಲ್ಲಿ ಪ್ರಮುಖವೇನಂತಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೇಫ್ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರ್ತದೆ. ಸೊ ಹಾಗಾಗಿ ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿರುವಂತಹದ್ದು, ಸೊ ಆ ಪತ್ರಕ್ಕೆ ಯಾವ ರೀತಿಯಾದಂತಹ ಒಂದು ಉತ್ತರವನ್ನ ಕೊಡುತ್ತಾರೆ, ಅಥವಾ ಏನು ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದನ್ನ ಮಾಡ್ತಾರಾ, ಅಥವಾ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಗಳಾಗುತ್ತೆ ಅನ್ನೋದು ಕೂಡ ಕಾದಿಡಬೇಕಾಗುತ್ತೆ. ಓಕೆ ಅಶ್ವಥ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.
ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡೋದಕ್ಕೆ ರಾಜ್ಯದಲ್ಲಿ SIT ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರವು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಆದರೆ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆತರಬೇಕು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗತ್ತೆ. ಕೇಂದ್ರ ಸರ್ಕಾರ ಏನು ಪ್ರಜ್ವಲ್ ರೇವಣ್ಣರಿಗೆ ಏನು ಸಂಸದ ಅನ್ನೋ ಕಾರಣಕ್ಕೋಸ್ಕರ ಕೊಡಲಾಗಿರುವಂಥ ಏನು ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ, ಆ ಪಾಸ್ಪೋರ್ಟನ್ನು ರದ್ದು ಮಾಡಿದ್ರೆ ಅವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಆಗ ಅವರನ್ನು ವಿದೇಶದಿಂದ ಕರೆತರುವುದು ಸುಲಭ ಆಗುತ್ತೆ. ಈ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಈ ಪ್ರಕರಣದಲ್ಲಿ ನಮಗೆ ಸಹಾಯ ಮಾಡಬೇಕು, ಈ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ನೋಡಬೇಕು ಇದು ಈ ಒಂದು ಪ್ರಕರಣ ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು.